ಬಹುತೇಕ ನಾವೆಲ್ಲರೂ ತಾಂಬೂಲ ಎಲೆ ಅಡಿಕೆ ತಿಂದು ಬಲ್ಲವರು. ನಮಗೆ ತಾಂಬೂಲ ತಿನ್ನುವಾಗ ವೀಳ್ಯದೆಲೆ, ಸುಣ್ಣ ಮತ್ತು ಅಡಿಕೆ ಮೂಲ ವಸ್ತುಗಳು. ಇವಿಲ್ಲದೆ ನಾವು ತಿನ್ನಕ್ಕಾಗಲ್ಲ, ಅದಕ್ಕೆ ಇವು ಮೂಲ ವಸ್ತುಗಳು. ಕಡಿಮೆ ಆದರೆ ಬಾಯಿ ಹುಳಿ ಹುಳಿಯಾಗುತ್ತದೆ. ಸುಡುವ ಸ್ಥಿತಿಗೆ ಕ್ಷಾರ ಅಂತಲೂ, ಹುಳಿಯಾಗುವ ಸ್ಥಿತಿಗೆ ಆಮ್ಲಿ ಅಂತ ನಾವು ಕರಿತೀವಿ. ಕೆಂಪಾಗಿ ರುಚಿ ಕಟ್ಟಾಗಿರುವ ಸ್ಥಿತಿಗೆ ಸಮಸ್ಥಿತಿ ಅಂತ ಕರಿತೀವಿ. ಹಂಗಂದ್ರೆ ನಾವು ಎಲ್ಲವನ್ನು ಕೂಡ ಕರೆಕ್ಟ್ ಹಾಕಿದ್ರೆ ನಮಗೆ ಸಮಸ್ಥಿತಿಯಲ್ಲಿ ಸಿಗುತ್ತೆ. ಹುಳಿನೂ ಆಗಲ್ಲ, ಏನೂ ಆಗಲ್ಲ, ನಮಗೆ ಸಮಸ್ಥಿತಿ ರುಚಿಕರವಾಗಿ ಸಿಗುತ್ತೆ. ಅದಕ್ಕೆ ನಾವು ಸಮಸ್ಥಿತಿ ಅಂತ ಕರಿತೀವಿ. ಮಣ್ಣು ತನ್ನ ಗುಣವನ್ನು ಒಂದು ವೇಳೆ ಸಮಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದರೆ ಅದು ಎಲ್ಲ ಪೋಷಕಗಳನ್ನು ಬಳಸಿಕೊಳ್ಳುತ್ತದೆ. ಮಣ್ಣು ಏನಾದರೂ ಸಮಸ್ಥಿತಿಯಲ್ಲಿದ್ದರೆ ಅದಕ್ಕೆ ಯಾವುದೇ ತೊಂದರೆ ಇಲ್ಲ, ತಟಸ್ಥ ಇರುತ್ತೆ. ಅದಕ್ಕೆ ನಾವು ಏನು ಗೊಬ್ಬರ ಅದು ಹಾಕೋಂಗಿಲ್ಲ ಅಂತ ತಟಸ್ಥ ಇರುತ್ತೆ. ಒಂದು ವೇಳೆ ಆಮ್ಲಿ ಅಥವಾ ಕ್ಷಾರಿ ಆದಾಗ, ಮಣ್ಣು ಒಂದು ವೇಳೆ ಆಮ್ಲಿ ಅಥವಾ ಕ್ಷಾರಿ ಆದಾಗ ಮಣ್ಣು ಬೇರೆ ಬೇರೆ ತೊಂದರೆಗೆ ಒಳಗಾಗ್ತದೆ. ಮಣ್ಣು ಏನಾದರೂ ತಟಸ್ಥ ಇದ್ದರೆ ಅದಕ್ಕೆ ಯಾವುದು ತೊಂದರೆ ಇಲ್ಲ ಅಂತ ಅರ್ಥ. ಆಮ್ಲಿ ಅಥವಾ ಕ್ಷಾರಿ ಆದಾಗ ಮಣ್ಣಿಗೆ ಏನೋ ತೊಂದರೆ ಇದೆ, ಮಣ್ಣಿಗೆ ನಾವು ಗೊಬ್ಬರ ಹಾಕ್ಬೇಕಂತ ಹೇಳುತ್ತೆ. ತಟಸ್ಥ ಆಗಿದ್ದರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುತ್ತದೆ. ಸರಳವಾಗಿ ಹೇಳ್ಬೇಕಂದ್ರೆ ರೈತರು ಕೂಡ ತಿಳಿಯಬಹುದಾದ ವಿಧಾನವೇ ಬೇರೆ ಇರುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ಮಣ್ಣು ಬೇಸಿಗೆಯಲ್ಲಿ ತುಂಬ ಗಟ್ಟಿಯಾಗಿರುತ್ತೆ, ಹೌದಲ್ವಾ? ಮಣ್ಣು ಬೇಸಿಗೆಯಲ್ಲಿ ತುಂಬ ಗಟ್ಟಿಯಾಗಿರುವ ಸ್ಥಿತಿಯಲ್ಲಿದ್ದರೆ ಅದು ಹುಳಿ ಮಣ್ಣು ಆಗಿರುತ್ತದೆ. ಸಡಿಲತೆಯಲ್ಲಿದ್ದರೆ ಅದು ತಟಸ್ಥ ಮಣ್ಣು ಆಗಿರುತ್ತದೆ. ಇದು ಸರಳ ವಿಧಾನ ಅಷ್ಟೇ. ಯಾವ ಮಣ್ಣಿನಲ್ಲಿ ನೀರು ಚೆನ್ನಾಗಿ ಬಸಿದು ಹೋಗುತ್ತದೆಯೋ ಆ ಮಣ್ಣು ಹುಳಿ ಆಗಿರುತ್ತದೆ. ಈಗ ನಾವು ಒಂದು ಮಣ್ಣು ಇರ್ತೀವಿ, ಅದರೊಳಗೆ ನಾವು ನೀರು ಹಾಕಿದಾಗ ಚೆನ್ನಾಗಿ ಬಸಿದು ಹೋಗಿದ್ರೆ ಆ ಮಣ್ಣು ಹುಳಿ ಮಣ್ಣು ಆಗಿರುತ್ತದೆ. ಆ ಮಣ್ಣಿಗೆ ನೀರು ಹಿಡಿದಿಟ್ಟುಕೊಳ್ಳುವ ಸ್ಥರ ಇರುವುದಿಲ್ಲ. ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ವೇಳೆ ಬಂದರೆ ವಾರ ತನಕವೂ ನೀರು ನೆಲದ ಮೇಲೆ ಇರುತ್ತದೆ, ಇಳಿಯುವುದೇ ಇಲ್ಲ. ಅಂತಹ ಮಣ್ಣು ಕ್ಷಾರಿಯ ಮಣ್ಣು ಆಗಿರುತ್ತದೆ. ಆ ಮಣ್ಣಿಗೆ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಅಧಿಕ ಇರುತ್ತದೆ. ವೈಜ್ಞಾನಿಕವಾಗಿ ನಾವು pH ಮೌಲ್ಯ ತಿಳಿಯುವುದು ಹೇಗೆ ಅಂತ ಇವಾಗ ಹೇಳ್ತೀನಿ. ಸಾಮಾನ್ಯವಾಗಿ pH ಮೌಲ್ಯ 4ರಿಂದ 10 ತನಕ ಇರುತ್ತದೆ. pH ಸ್ಕೇಲ್ನ ಒಟ್ಟಾರೆ ಮೌಲ್ಯ ನೋಡಿದಾಗ 1ರಿಂದ 14 ತನಕ ಇರುತ್ತದೆ. ಮಣ್ಣಿನ pH 7ರಲ್ಲಿ ಇದ್ದರೆ ಅದು ಉತ್ತಮ ಸಹನಾ ಸ್ಥಿತಿಯಲ್ಲಿದೆ ಎಂದರ್ಥ. 6-7ರ ಆಸುಪಾಸಿನಲ್ಲಿದ್ದರೆ ಆ ಮಣ್ಣಿಗೆ ಏನೋ ತೊಂದರೆ ಇದೆ ಅಂತ, ಸ್ವಲ್ಪ ಮಟ್ಟಿಗೆ ಅದು ಧಕ್ಕೆ ಸಹನೆ ತೊಂದರೆ ತಡೆಯಲು ಬರುತ್ತದೆ. ಮಣ್ಣಿನ 6ರ ಕೆಳಕ್ಕೆ pH ಸ್ಕೇಲ್ನ ತಗೊಂಡು 6ರ ಕೆಳಕ್ಕೆ ಬಂದಂತೆ ಆಮ್ಲೀಯ ಗುಣ ಹೆಚ್ಚುತ್ತದೆ. 8ರ ಮೇಲೆ ಹೋದಂತೆ ಕ್ಷಾರೀಯ ಅಂದರೆ ಪ್ರತ್ಯಾಮ್ಲ ಗುಣ ನಮಗೆ ಹೆಚ್ಚುತ್ತದೆ ಅಂತ ನಾನಿವಾಗ ಒಂದು ಪ್ರಯೋಗದ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ಇದರಲ್ಲಿ ಬಹಳಷ್ಟು ಬಣ್ಣಗಳಿವೆ. ಇದರ pH ಸ್ಕೇಲ್ನ ಒಟ್ಟಾರೆ ಮೌಲ್ಯ ನೋಡಿದಾಗ ಇಲ್ಲಿ ನೋಡ್ರಿ, 1ರಿಂದ 14ರವರೆಗೆ ಇದೆ. 1ರಿಂದ 6ರವರೆಗೆ ನಾವೇನಾದರೂ ಮಣ್ಣಿನ pH ಪೇಪರ್ ಮಣ್ಣಿನಲ್ಲಿ ಅದ್ದಿದಾಗ ನಮಗೆ 6 ಅಥವಾ 5 ಈ ಕಡೆ ಏನಾದರೂ ಸಿಕ್ಕಿದ್ರೆ ಮಣ್ಣಿಗೆ ಏನೋ ತೊಂದರೆ ಇದೆ, ಅದಕ್ಕೆ ನಾವು ಏನಾದರೂ ಹೊಸ ಗೊಬ್ಬರ ಹಾಕ್ಬೇಕಂತ ತಿಳಿಸುತ್ತೆ. ನಾವು ಮಣ್ಣಿನ pH ಪೇಪರ್ನ ಅದ್ದಿದಾಗ 7 ಬಂದರೆ ಅದು ತಟಸ್ಥ ಆಗಿರ್ತದೆ, ಮಣ್ಣಿಗೆ ಯಾವುದೇ ತೊಂದರೆ ಇಲ್ಲ, ಅದು ಉತ್ತಮವಾಗಿದೆ, ಅದಕ್ಕೆ ನಾವು ಯಾವುದೇ ಗೊಬ್ಬರ ಏನು ಹಾಕೋಂಗಿಲ್ಲ ಅಂತ ಹೇಳುತ್ತೆ. 8ರಿಂದ ನಾವು 14 ಬಂದರೆ pH ಪೇಪರ್ನ ಅದ್ದಿದಾಗ ಬಂದರೆ ಅದು ಕೂಡ ಮಣ್ಣಿಗೆ ಏನೋ ತೊಂದರೆ ಇದೆ ಅಂತ ಹೇಳುತ್ತೆ. 1ರಿಂದ 6ರವರೆಗೆ ಇರುವುದು ಆಮ್ಲೀಯ, 7 ಇರುವುದು ತಟಸ್ಥ ಅಂದರೆ ಸಮಾನತೆ, ಅದಕ್ಕೆ ಏನು ಗೊಬ್ಬರ ಹಾಕುವಂಗಿಲ್ಲ ಅಂತ. 8ರಿಂದ 14ರವರೆಗೆ ಬಂದಂತೆ ನಮಗೆ ಪ್ರತ್ಯಾಮ್ಲ ಅಥವಾ ಕ್ಷಾರೀಯ ಸಿಗುತ್ತದೆ. ಈಗ ನಾವು ಪ್ರಯೋಗ ಮಾಡೋಣ. ಇದೆ ಹೌದಲ್ವಾ? ಇಲ್ಲಿ ಕೆಂಪು ಮಣ್ಣು ಇದೆ. ಈ ಮಣ್ಣಿಗೆ ಏನಾದರೂ ತೊಂದರೆ ಇದೆಯಾ, ಆರೋಗ್ಯ ಏನಾದರೂ ಕೆಟ್ಟಿದೆ ಅಂತ ಇವಾಗ ನಾವು ನೋಡೋಣ. pH ಪೇಪರ್ ಅದ್ದಿದಾಗ ಸ್ಕೇಲ್ನ ಒಂದು ಪೇಪರ್ನ ಈಗ ನಾವು ಅರಿಯೋಣ. ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ಲ, ಮಣ್ಣಿನ ಆರೋಗ್ಯ ಸ್ಥಿತಿಯನ್ನು ಅಳೆಯುವ ಮಾಪಕ pH.
ಪಿ ಎಚ್ ಅಂದ್ರೆ ಇದೆ. ಈ ಪಿ ಎಚ್ ಸ್ಕೇಲ್ ಇಂದ ನಾವು ಮಣ್ಣಿನ ಆರೋಗ್ಯ ಸ್ಥಿತಿಯನ್ನು ಅಳಿಬಹುದು. ಈಗ ನಾ ಅಳಿತೀನಿ ನೋಡ್ರಿ. ಈಗ ಈ ಪಿ ಎಚ್ ಪೇಪರ್ನ ನಾವು ಅದ್ದಿ ನೋಡೋಣ. ಈಗ ಇದರ ಬಣ್ಣ ಯಾವುದು ಬರುತ್ತಂತ ನೋಡೋಣ. ಇದರ ಬಣ್ಣ ಒಂದು ವೇಳೆ 6 ಬಂದರೆ ಮಣ್ಣಿಗೆ ಏನೋ ತೊಂದರೆ ಇದೆ ಅಂತ ಅರ್ಥ. ಒಂದು ವೇಳೆ 7 ಹಸಿರು ಬಣ್ಣ ಬಂದರೆ ಮಣ್ಣಿಗೆ ಯಾವುದೇ ತೊಂದರೆ ಇಲ್ಲ, ಮಣ್ಣು ತಟಸ್ಥ ಆಗಿದೆ ಅಂತ ಹೇಳುತ್ತೆ. 8 ಅಥವಾ 9 14ವರೆಗಿದ್ರೆ ಅವಾಗಲೇ ಹೇಳಿದ್ಮೇಲೆ ಪ್ರತ್ಯಾಮ್ಲ, ಮಣ್ಣಿಗೆ ಅದಕ್ಕೂ ಕೂಡ ತೊಂದರೆ ಇದೆ ಅಂತ ಇದ್ವಲ್ವಾ. ಇಲ್ಲಿ 7 ಇದೆ ಅಲ್ವಾ, ಈ ತರ ಕಲರ್ ಬಂದಿದೆ ಅಲ್ವಾ. ಗಾಢ ಹಸಿರು ಅಂದ್ರೆ ಮಣ್ಣಿಗೆ ಯಾವುದೇ ಒಂದು ತೊಂದರೆ ಇಲ್ಲ, ಮಣ್ಣು ತಟಸ್ಥ ಆಗಿದೆ ಅಂತ ಈ ಮಣ್ಣು ಹೇಳುತ್ತೆ. ನೋಡಿ, ಗಾಢ ಹಸಿರಾಗಿದೆ ಅಲ್ವಾ, ತಿಳಿ ಹಸಿರಾಗಿದೆ ಅಲ್ವಾ, ಮಣ್ಣಿಗೆ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ನಾವು ಯಾವುದೇ NPK ಯಾವುದೇ ಸಾರಜನಕ ಏನು ಕೂಡ ನಾವು ಹಾಕೋಂಗಿಲ್ಲ. ತಟಸ್ಥ ಮಣ್ಣು ಇದೆ, ಮಣ್ಣು ಉತ್ತಮವಾಗಿದೆ. ಮಣ್ಣು ಕೆಂಪು ಮಣ್ಣಿನ ನೋಡೋಣ. ಕೆಂಪು ಮಣ್ಣಿನ ಆರೋಗ್ಯವನ್ನು ಈಗ ಅಳೆಯೋಣ. ಪಿ ಎಚ್ ಪೇಪರ್ ಇಂದ ನಾನು ಒಂದು ಪೇಪರ್ ತೆಗೆದುಕೊಳ್ಳುತ್ತಿದ್ದೇನೆ. ಈ ಪಿ ಎಚ್ ಪೇಪರ್ನ ನಾನು ಕೆಂಪು ಮಣ್ಣಿನಲ್ಲಿ ಅದ್ದುತ್ತೇನೆ. ಮಣ್ಣು ಆಮ್ಲೀಯ ಇದೆಯೋ ಅಥವಾ ತಟಸ್ಥ ಇದೆ ಅಂತ ಈಗ ಈ ಪೇಪರ್ ಇಂದ ನಾವು ತಿಳಿದುಕೊಳ್ಳಬಹುದು. ಹೇಳಿದ್ನಲ್ವಾ ನಾನು ನಿಮ್ಗೆ 1 ರಿಂದ 6 ಇದ್ರೆ ಆಮ್ಲಿ ಅಂತ. ಈಗ ಈ ಪೇಪರ್ ಅದ್ದಿದಾಗ ಅಂದ್ರೆ ಕೆಂಪು ಮಣ್ಣಿನಲ್ಲಿ ಅದ್ದಿದಾಗ ನೋಡಿ ಆಮ್ಲಿಯ ಬಂದಿದೆ ಅಲ್ವಾ. ಅಂದ್ರೆ ಮಣ್ಣಿಗೆ ತೊಂದರೆ ಇದೆ, ಅದಕ್ಕೆ ನಾವು ಗೊಬ್ಬರವನ್ನು ಹಾಕ್ಬೇಕಂತ ತೋರಿಸ್ತದೆ. ಆಮ್ಲೀಯ ಬಂದೆ ಅಂದ್ರೆ ಅದಕ್ಕೆ ತೊಂದರೆ ಇದೆ. ಪ್ರತ್ಯಾಮ್ಲ ಅಂದ್ರೆ ಕ್ಷಾರೀಯ ಬಂದಾಗ ಅದಕ್ಕೂ ಕೂಡ ತೊಂದರೆ ಇರುತ್ತೆ. ತಟಸ್ಥ ಬಂದಾಗ ಯಾವುದೇ ತೊಂದರೆ ಇಲ್ಲ ಅಂತ ಹೇಳುತ್ತೆ. ಮಣ್ಣಿನ pH ಪ್ರಕಾರ ಸಸ್ಯ ಪೋಷಕಾಂಶಗಳ ಲಭ್ಯತೆಯನ್ನು ನನ್ನ ಗೆಳತಿ ಶ್ರೀದೇವಿ ಹೇಳುತ್ತಾಳೆ. ನನ್ನ ಹೆಸರು ಶ್ರೀದೇವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟಗಾಯ. ಮಣ್ಣಿನ pH ಪ್ರಕಾರ ಸಸ್ಯ ಪೋಷಕಾಂಶಗಳು ಲಭ್ಯತೆ ಹೇಗೆ ಆಗುತ್ತೆ ಅಂತ ನೋಡೋಣ ಬನ್ನಿ. pH ಮೌಲ್ಯಕ್ಕೆ ಅನುಗುಣವಾಗಿ ಪೋಷಕಾಂಶವನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಪೋಷಕಾಂಶಗಳು ಹೇಗೆ ನೀಡಬೇಕೆಂಬುದು ರೈತರು ತಿಳಿದುಕೊಳ್ಳುವುದೇ ಪ್ರಮುಖವಾಗಿರುತ್ತದೆ. ಪ್ರಾಥಮಿಕ ಪೋಷಕಾಂಶಗಳಾದ NPK, ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂಗಳ ಪ್ರಮಾಣ 6ರ ನಂತರ ಇಳಿಮುಖವಾಗುತ್ತಾ ಹೋಗುತ್ತದೆ. pH 6ರಲ್ಲಿ ನೈಟ್ರೋಜನ್